ಹಾವೇರಿಯಲ್ಲಿ FSL ವರದಿಯನ್ನು ತಿರುಚುವುದಕ್ಕೆ 5 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತಕ್ಕೆ ತಗಲಾಕೊಂಡಿದ್ದಾರೆ ಒಬ್ಬರು ವೈದ್ಯಾಧಿಕಾರಿಗಳು. FSL ವರದಿಗೆ 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ರು. FSL ವರದಿ ನಿಮಗೆ ಬೇಕಾದಾಗ ಮಾಡ್ಕೊಡ್ತೀನಿ ಅಂತ ಕೋರ್ಟ್ನ ಮುಂದೆ ನಿಲ್ಲುವಂತ FSL ಸಾಮಾನ್ಯವಾಗಿ ಕೋರ್ಟ್ನ ಮುಂದೆ FSL ವರದಿಗಳನ್ನ ಬಹಳ ಪ್ರಮುಖವಾದ ಸಾಕ್ಷ್ಯಗಳು ಅಂತ ಪರಿಗಣಿಸಲಾಗುತ್ತೆ. ಆದರೆ ಗುರುರಾಜ್ ಭೀಮರಾಜ್ ಅನ್ನುವಂಥ ವ್ಯಕ್ತಿ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾನೆ. 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡೋದು ಅಲ್ಲದೆ 3 ಲಕ್ಷ ಮುಂಗಡವಾಗಿ ಪಡೆಯುವ ಸಂದರ್ಭದಲ್ಲಿ ತಗಲಾಕೊಂಡಿದ್ದಾನೆ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಬ್ಬ ಬಾಲಕಿ ಮೃತಪಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೌದು ಅವಳು ಆಸ್ಪತ್ರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಸಾವನ್ನಪ್ಪಿದ್ಲು ಅನ್ನುವಂಥ ವರದಿಯನ್ನು ರೆಡಿ ಮಾಡಿಕೊಡೋದಕ್ಕೆ FSL ವರದಿ ದೂರುದಾರನ ಪರವಾಗಿ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈಗ ಲಂಚ ಸ್ವೀಕರಿಸುವಾಗ ಲಂಚ ಅಂತಂದ್ರೆ ಅದಕ್ಕೆ ಬೇಕಾಗಿದ್ದಂಥ 3 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿಯನ್ನು ಅವರು ಡಿಮ್ಯಾಂಡ್ ಅಂದರೆ ಅಡ್ವಾನ್ಸ್ ಆಗಿ ಪಡಿತಾ ಇದ್ರು. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಆ ಲಂಚ ಪಡೆಯುವ ಸಂದರ್ಭದಲ್ಲಿ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ ವ್ಯಕ್ತಿ. ಇಷ್ಟ ಆಗಿದ್ ನೋಡಪ್ಪ ಗುಳ್ಳಿ ಆರಾಮದಣ ಜರ ಇಲ್ಲ ಊರಿ ಇಲ್ಲ ಏನು ಇಲ್ಲಪ್ಪ ನನ್ ಮಗಳು ಕಳ್ಕೊಂಡೆವಪ್ಪ. ವೀರಾಪುರ ಹಾಸ್ಪಿಟಲ್ ಹೋದಾಗ ಜೀವಿತ್ರೆ ವೀರಾಪುರ ಹಾಸ್ಪಿಟಲ್ ಹೋದಾಗ ಜೀವಿತ ಜಾಯ್ನ್ ಆಗಿದ್ದಾರೆ. ವೀರೇಶ್, ಯಾರು ಈ ಡಾಕ್ಟರ್ ಗುರುರಾಜ್ ಬಿರಾದಾರ? ಏನು ಆರೋಪ ಇತನ ಮೇಲೆ ಕೇಳಿ ಬಂದಿರೋದು? ಜಿಲ್ಲಾಸ್ಪತ್ರೆಯ ಏನು PM ಮಾಡ್ತಕ್ಕಂಥ ವೈದ್ಯ ಗುರುರಾಜ್ ಬಿರಾದಾರ ಇಂದನೇ ಈತ ಕಳೆದ ಏಪ್ರಿಲ್ 29ರಂದು ಒಂದು ಖಾಸಗಿ ಆಸ್ಪತ್ರೆಯ ಚಿರಾಯಿ ಹಾಸ್ಪಿಟಲ್ ಅಲ್ಲಿ ಒಂದು ಬಾಲಕಿಯ ಸಣ್ಣ ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಬಾಲಕಿ ಮೃತಪಟ್ಟಿರ್ತಾಳೆ. ಇದಾದ ನಂತರ ಕೂಡ ಸಾಕಷ್ಟು ಆಸ್ಪತ್ರೆ ವಿರುದ್ಧ ಒಂದು ಆಕ್ರೋಶವನ್ನ ಪೋಷಕರು ಹೊರಹಾಕಿ ಹೊತ್ತು ಪ್ರತಿಭಟನೆ ಕೂಡ ಮಾಡಿ ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಕೂಡ ನಡೀತೆ. ಅದಾದ ನಂತರ ಕೂಡ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆ ಆಸ್ಪತ್ರೆಯನ್ನ ಸೀಸ್ ಮಾಡಿರುವಂತದ್ದು. ಅದಾದ ನಂತರ ಕೂಡ ಇದೀಗ ಆ ಮಗುವಿನ ಒಂದು PM ರಿಪೋರ್ಟ್ ವರದಿಯನ್ನ ನೀಡಬೇಕಾದಂತ ಸಂದರ್ಭದಲ್ಲಿ PM ವೈದ್ಯ ಏನಿದ್ದಾನೆ ಗುರುರಾಜ್ ಬಿರಾದಾರ್ ಅನ್ನೋ ವ್ಯಕ್ತಿ, ಆತ ಖಾಸಗಿ ವ್ಯಕ್ತಿಯ ಬಳಿ ಒಂದು ಈ ಕುಟುಂಬದವರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾನೆ 5 ಲಕ್ಷ ರೂಪಾಯಿ ವಿಚಾರವಾಗಿ. ಅದರಲ್ಲಿ 3 ಲಕ್ಷ ರೂಪಾಯಿ ಹಣ ಮುಂಗಡವಾಗಿ ನೀಡುವಂತ ಸಂದರ್ಭದಲ್ಲಿ ನಿನ್ನೆ ಲೋಕಾಯುಕ್ತರು ಕೂಡ ಈ ವೇಳೆ ದಾಳಿ ಮಾಡಿರುವಂತದ್ದು. ಅಂದ್ರೆ ಮನುಷ್ಯನ ಸಾವಿನ ವಿಚಾರದಲ್ಲಿ ಸತ್ಯ ತಿಳಿಯೋದಕ್ಕೆ ಇಂಥ ಸಂದರ್ಭದಲ್ಲಿ ಕೂಡ ವೈದ್ಯರು ಇಂಥ ವಿಚಾರದಲ್ಲಿ ಕೂಡ ಲಂಚ ಇಸ್ಕೊಳ್ತಾ ಇರೋದು ಮಾತ್ರ ನಿಜಕ್ಕೂ ಖೇದಕರ ಅಂತ ಹೇಳ್ಬೋದು. ಯಾಕಂದ್ರೆ ಮನುಷ್ಯನ ನಿಜವಾದ ಸಾವಿನ ರೂಪ ಏನಾಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸರ್ಕಾರದ PM ವರದಿಯನ್ನ ಕೇಳೋದಕ್ಕೆ ಸಹಜವಾಗಿ ಕೇಳಬೇಕಾಗುತ್ತೆ. ಆದ್ರೆ ಅಂತ ವೈದ್ಯರು ಇದೀಗ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತದ್ದು ಮಾತ್ರ ದುರಂತ ಅಂತಾನೆ ಹೇಳ್ಬೋದು. ಇಂಥ ಒಂದು ಘಟನೆ ಇದೀಗ ಹಾವೇರಿಯಲ್ಲಿ ಕೇಳಿ ಬಂದಿರೋದು ಮಾತ್ರ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು ಪ್ರಣೋತ್. ಯಾಕಂದ್ರೆ ಜನರು ಸಾವಿನ ವಿಚಾರವಾಗಿ ಏನು ಈ PM ವರದಿಯನ್ನ ಕೇಳೋದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಶವವನ್ನು ಸಾಗಿಸಿ ಈ ಒಂದು ವರದಿಯನ್ನ ಕೇಳ್ತಾರೆ. ಆದ್ರೆ ಅಂತ ವೈದ್ಯರೇ ನಿಜವಾದಂತ ವರದಿಯನ್ನ ತಿರ್ಚೋದಕ್ಕೆ ಏನು ಪೋಷಕರ ಬಳಿ ಬೇಡಿಕೆ ಇಟ್ಟಿರುವಂತದ್ದು ಇದೀಗ ಮಾಹಿತಿ ಬಹಿರಂಗ ಆಗಿರುವಂತದ್ದು. ಇಬ್ಬರು ಕೂಡ ಇದೀಗ ಲೋಕಾಯುಕ್ತರ ಪೊಲೀಸರ ವಶದಲ್ಲಿರುವಂತದ್ದು ಪ್ರಣೋತ್. ಓಕೆ, ರೈಟ್, ಥ್ಯಾಂಕ್ ಯು ಮಾಹಿತಿಗೆ.